ನಾನು ಅವಾಗಲೇ ಅಂದೆ ಮನೆ ಕಟ್ಟುವ ಕನಸು ನನಸಾಗುತ್ತೆ ಅಂತ. ಇಲ್ಲಿ ಏನ್ ಮಾಡ್ಬೇಕು ಹಂಗಾದ್ರೆ? ನಾವು ಮನೆ ಕಟ್ಟಬೇಕಪ್ಪ ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕು? ಆಳವಿದೆ ವೀಕ್ಷಕರೇ, ತುಂಬಾ ಹುಷಾರಿಂದ ನೀವು ಕೂಡ ಬಂದ್ರೆ ತುಂಬಾ ಹುಷಾರಿಂದ ಅಲ್ಲಿ ಇಳಿಬೇಕಾಗುತ್ತೆ. ಕಾಲು ಸ್ಲಿಪ್ ಆದ್ರೆ ಮುಗೀತು. ಈಡೇರುತ್ತದೆ ಅಂದ್ರೆ ಆ ಒಂದು ಕಲ್ಲು ಸಲೀಸಾಗಿ ಮೇಲ್ಗಡೆ ಬರುತ್ತೆ. ವೀಕ್ಷಕರೇ, ನಾನು ಇವಾಗ ಅದನ್ನ ಟ್ರೈ ಮಾಡ್ತಾ ಇದ್ದೀನಿ. ಪರಸ್ಗಡ ಕೋಟೆಗೆ ತಮಗೆಲ್ಲರಿಗೂ ಮತ್ತೊಮ್ಮೆ ಸ್ವಾಗತ ವೀಕ್ಷಕರೇ. ನಿಮ್ಮ ಕನಸಿನ ಮನೆಯನ್ನು ನೀವು ಕಟ್ಟಬೇಕೆಂದರೆ ಈ ಒಂದು ಜಾಗಕ್ಕೆ ಬಂದು ನೀವು ನಾನು ಹೇಳುವ ಕೆಲಸವನ್ನು ಮಾಡಬೇಕು. ಹೌದು ವೀಕ್ಷಕರೇ, ಇದೇ 2025ರಂದು ನಾನು ಈ ಒಂದು ಕೋಟೆಗೆ ಬಂದಾಗ ಇಲ್ಲಿನ ಟಿಕೆಟ್ ದರ ಎಷ್ಟಿತ್ತು ಅಂತ ಮೊದಲು ತಿಳಿಸ್ಕೊಡ್ತೀನಿ. ಇಲ್ಲಿ ತಿಂಡಿಗಳು ತುಂಬಾ ಇರ್ತಾವೆ. ಯಾಕಪ್ಪ ಅಂತ ಅಂದ್ರೆ ನೀವು ಒಳಗಡೆ ಹೋಗ್ತಾ ಹೋಗ್ತಾ ಅಲ್ಲಿ ಕೋತಿಗಳು ನಿಮಗೆ ಅಡ್ಡ ಹಾಕುತ್ತವೆ. ಯಾಕೆಂದ್ರೆ ಏನಾದ್ರೂ ಆಹಾರ ತಂದೀರಾ ಅಂತ ಅವು ನಿಮ್ಮನ್ನು ಅಡ್ಡ ಹಾಕುತ್ತವೆ. ವಾಟರ್ ಬಾಟಲ್ ಅನ್ನು ಕೂಡ ಕಸ್ಕೊಂತವೆ. ಈ ಒಂದು ವಿಡಿಯೋದಲ್ಲಿ ಆ ಚಿಕ್ಕ ಚಿಕ್ಕ ತುಣುಕುಗಳನ್ನ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ಇವಾಗ ನಾವು ಕೋಟೆ ಒಳಗೆ ಎಂಟ್ರಿ ಕೊಡೋಣ ವೀಕ್ಷಕರೇ. ನಾನಿವಾಗ ಕೋಟೆ ಒಳಗೆ ಹೋಗ್ತಾ ಇದ್ದೀನಿ. ಇಲ್ಲಿಯ ಸ್ಟೋರಿಯನ್ನ ಹೇಳ್ತೀನಿ. ಮತ್ತೆ ನಾನು ಅವಾಗಲೇ ಅಂದೆ ಮನೆ ಕಟ್ಟುವ ಕನಸು ನನಸಾಗುತ್ತೆ ಅಂತ. ಇಲ್ಲಿ ಏನ್ ಮಾಡ್ಬೇಕು ಹಂಗಾದ್ರೆ? ನಾವು ಮನೆ ಕಟ್ಟಬೇಕಪ್ಪ ಅಂತಂದ್ರೆ ಇಲ್ಲಿ ಏನ್ ಮಾಡ್ಬೇಕು? ವೀಕ್ಷಕರೇ, ನೀವು ಒಳಗಡೆ ಬರ್ತೀರಾ ಅಂತ ಅಂದ್ರೆ ನಿಮ್ಗೆ ಇಲ್ಲಿ 10 ರೂಪಾಯಿ ಇರುತ್ತೆ ಟಿಕೆಟ್ ಬಂದ್ಬಿಟ್ಟು. ಅಂದ್ರೆ ಒಬ್ಬ ಪರ್ಸನ್ಗೆ 10 ರೂಪಾಯಿ ಟಿಕೆಟ್ ಅನ್ನ ಇಲ್ಲಿ ಅವರು ಕೇಳ್ತಾರೆ. ಓಕೆ, ನೀವು ಟಿಕೆಟ್ ಮಾಡ್ಕೊಂಡು ಇವಾಗ ಒಳಗಡೆ ಬರ್ತೀರಾ. ಒಳಗಡೆ ಬಂದಾಗ ಇಲ್ಲಿ ನೋಡ್ಬೋದು ಶ್ರೀ ರಾಮಲಿಂಗೇಶ್ವರ ದೇವಸ್ಥಾನ ಪರಸಗಡ ಅಂತ ಅಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ. ಈ ಒಂದು ದ್ವಾರ ಬಾಗಿಲದ ಒಳಗಡೆ ನಾನು ಇವಾಗ ಎಂಟ್ರಿ ಕೊಡ್ತಾ ಇದ್ದೀನಿ ವೀಕ್ಷಕರೇ. ಈ ಒಂದು ಕೋಟೆಯು ಬೆಳಗಾವಿ ಜಿಲ್ಲೆಯಲ್ಲಿದೆ ವೀಕ್ಷಕರೇ. ಹೌದು, ಬೆಳಗಾವಿ ಜಿಲ್ಲೆಯ ಬೆಟ್ಟದ ಮೇಲೆ ಈ ಒಂದು ಕೋಟೆ ನಿರ್ಮಾಣವಾಗಿದೆ ವೀಕ್ಷಕರೇ. ಸುಮಾರು 10ನೇ ಶತಮಾನದಷ್ಟು ಇಂದಿನ ಕೋಟೆ ಇದಾಗಿದೆ ವೀಕ್ಷಕರೇ. ಈ ಒಂದು ಕೋಟೆಯನ್ನ ರಟ್ಟ ರಾಜವಂಶದ ಪ್ರಸಿದ್ಧ ಆಡಳಿತಗಾರರಿಂದ ನಿರ್ಮಿಸಲಾಗಿದೆ. ನೀವು ನೋಡಬಹುದು ಅಲ್ಲಿ ಮುಂದೆ ಕೇಸರಿ ಧ್ವಜಗಳು ಹಾರಾಡ್ತಾ ಇದಾವೆ. ಹೌದು, ಅಲ್ಲಿ ಒಂದು ತಗಡಿದೆ ಅಲ್ವಾ, ಅಲ್ಲಿ ಬಂದ್ಬಿಟ್ಟು ಹನುಮಂತ ದೇವರಿದೆ ವೀಕ್ಷಕರೇ. ಹೌದು, ಪ್ರತಿಯೊಬ್ಬರು ಕೂಡ ಅಲ್ಲಿಗೆ ವಿಸಿಟ್ ಕೊಟ್ಟು ಅಲ್ಲಿ ದರ್ಶನವನ್ನ ಪಡೆದು ಕುಂಕುಮವನ್ನ ಹಚ್ಕೊಂಡ್ ಬಿಟ್ಟೆ ಎಲ್ಲರೂ ಮುಂದೆ ಸಾಕ್ತಾರೆ ವೀಕ್ಷಕರೇ. ನೀವೇನಾದ್ರೂ ಸೌದತ್ತಿಗೆ ಬಂದ್ರೆ ಜಸ್ಟ್ 2 ಕಿಲೋಮೀಟರ್ ಅಷ್ಟೇ ವೀಕ್ಷಕರೇ ಸೌದತ್ತಿಯಿಂದ ಈ ಒಂದು ಕೋಟೆ ಇರೋದು. ಈ ಒಂದು ಬೆಟ್ಟವು ಉತ್ತರದಿಂದ ದಕ್ಷಿಣಕ್ಕೆ ಸುಮಾರು 500 ಮೀಟರ್ ಅಷ್ಟು ಅಳತೆಯನ್ನು ಹೊಂದಿದೆ ಮತ್ತು ಪೂರ್ವದಿಂದ ಪಶ್ಚಿಮಕ್ಕೆ 300 ಮೀಟರ್ ಅಂದ್ರೆ 984 ಫೀಟ್ ಅಳತೆಯನ್ನು ಹೊಂದಿದೆ ವೀಕ್ಷಕರೇ. ನೋಡಿ, ಇಲ್ಲಿಗೆ ಬರುವ ಜನರ ನಂಬಿಕೆ ಅಂದ್ರೆ ನಾವು ಮನೆ ಕಟ್ಟಬೇಕೆಂಬುವ ಕನಸು ನನಸಾಗುತ್ತದೆ. ಇಲ್ಲಿ ಬಂದು ಏನ್ ಮಾಡ್ಬೇಕಂಗಾದ್ರೆ ನೋಡಿ ವೀಕ್ಷಕರೇ, ಇಲ್ಲಿ ಕೋಟೆ ಇದೆ ಅಲ್ವಾ, ಈ ಕೋಟೆಯಿಂದ ಎಲ್ಲ ಕೋಟೆ ಕಲ್ಲುಗಳು ಕೆಳಗಡೆ ಬಿದ್ದಿದ್ದಾವೆ. ಓಕೆ, ಆ ಕಡೆ ಈ ಕಡೆ ಎಲ್ಲ ನೀವು ಗಮನಿಸಬಹುದು. ಈ ಒಂದು ಪ್ಲೇಸ್ಗೆ ಬಂದ್ರೆ ಓಕೆ, ಕಲ್ಲುಗಳನ್ನ ಒಂದರ ಮೇಲೆ ಒಂದನ್ನ ಇಟ್ಬಿಟ್ಟು ಒಂಥರ ಗುಹೆ ರೀತಿಯಲ್ಲಿ ಅಂದ್ರೆ ಮನೆ ಕಟ್ಟುವ ರೀತಿಯಲ್ಲಿ ಕಟ್ಟಿದ್ದಾರೆ. ಅಂದ್ರೆ ಒಂದು 3-4 ಕಲ್ಲು 4-5 ಕಲ್ಲು ಈ ತರ ತಗೊಂಡ್ಬಿಟ್ಟು ಒಂದರ ಮೇಲೆ ಒಂದು ಇಡ್ತಾರೆ. ಯಾಕಂದ್ರೆ ಈ ತರ ಇಡೋದ್ರಿಂದ ನಾವು ಮನೆ ಕಟ್ಟುವ ಕನಸು ನನಸಾಗುತ್ತದೆ ಅಂತ ಇಲ್ಲಿಗೆ ಬರುವ ಜನರ ನಂಬಿಕೆ. ನೀವು ಇಲ್ಲಿ ಬಂದ್ರೆ ಒಂದ್ಸಲ ಆ ಕಡೆ ಈ ಕಡೆ ಎಲ್ಲ ಅಬ್ಸರ್ವ್ ಮಾಡಿ, ನಿಮಗೆ ಗೊತ್ತಾಗುತ್ತೆ. 100 ಮೆಟ್ಟಿಲುಗಳನ್ನು ಹೊಂದಿರುವಂತ ಈ ಒಂದು ಕೋಟೆ ಆ ಕಾಲದಲ್ಲಿ ಹೇಗಿತ್ತು ಎಂದು ನೆನೆಸಿಕೊಂಡರೆ ಮೈ ರೋಮಾಂಚನವಾಗುತ್ತದೆ. ಕುಟುಂಬನ ಇದೆ. ಒಟ್ಟಂಡಿ ಕಾಳ ಇಚ್ಕತ್ತೆ ಅದಕ್ಕೊಂದು ಕೊಡು. ಬಾಯಾಗ ಇಟ್ಕಂತ तिकडं आलंय पलीकडनं वांडार.
ನೋಡಿ ಆ ಹುಡುಗನಿಂದ ಬಾಟಲಿಯನ್ನ ಕಸ್ಕೊಂಡು ಹೋದ ಆ ಒಂದು ಕೋತಿ ಎಷ್ಟು ಚಾಣಾಕ್ಷಿ ಇದೆ ಅಂತ ನೀವು ನೋಡ್ತಾ ಇರ್ಬೋದು. ಆ ಒಂದು ಬಾಟಲಿನ ಬೂಚನ್ನ ಅದು ತೆಗಿತಾ ಇದೆ ಬಾಯಿಂದ, ಆದ್ರೆ ಆ ಒಂದು ನೀರನ್ನ ಅದು ಚೆಲ್ಲುತ್ತೆ ಅಲ್ಲಿ. ಯಾಕಪ್ಪ ಅಂತಂದ್ರೆ ಆ ನೀರು ವೇಸ್ಟ್ ಆಗಿಲ್ಲ, ಅಲ್ಲಿ ಒಂದು ಚಿಕ್ಕದಾದ ಗುಂಡಿ ಇದೆ, ಆ ಗುಂಡಿಯನ್ನು ತುಂಬಿಸ್ತಾ ಇದೆ ಅದು, ಮತ್ತೆ ನೀರು ಕುಡಿಯಲು ನಮಗೆ ಬೇಕಾಗುತ್ತೆ ಎಂದು. ಇಲ್ಲಿ ಹಿಂದೂ ದೇವತೆಗಳ ಪ್ರತಿಮೆಗಳು ಇದಾವೆ ವೀಕ್ಷಕರೇ. ಜಮದಗ್ನಿ, ಪರಶುರಾಮ, ರಾಮ ಮತ್ತು ಸೀತಾ, ನಂದಿಯೊಂದಿಗೆ ಶಿವಲಿಂಗ ಸೇರಿದಂತೆ ಪೌರಾಣಿಕ ವ್ಯಕ್ತಿಗಳಿರುವ ಗುಹೆ ಇದಾಗಿದೆ ವೀಕ್ಷಕರೇ. ನೀವು ಇಲ್ಲೊಂದು ಚಿಕ್ಕದಾದ ಅಂಗಡಿ ಇದೆ, ಅಲ್ಲಿ ಹೋಗ್ಬಿಟ್ಟು ಅಣಕಾಯಿ ತಗೋಬೇಕಾಗುತ್ತೆ ದೇವರಿಗೆ, ನೀವು ಇಲ್ಲಿ ಅಣಕಾಯಿ ಮಾಡಿಸೋಕೆ. ಅದಕ್ಕೂ ಮುಂಚೆ ಇಲ್ಲೊಂದು ಈ ಕಡೆ ಸೈಡ್ ಒಂದು ಗುಹೆ ಇದೆ, ಅಲ್ಲಿ ನಾವು ಎಳ್ಕೊಂಡು ಹೋಗೋಣ. ಅಲ್ಲಿ ನೀರಿದೆ ವೀಕ್ಷಕರೇ. ಓಕೆ, ಆ ಬೇರಿನಿಂದ ಬರುವಂತಹ ನೀರನ್ನ ನಾವು ಅಲ್ಲಿ ಕುಡಿಯಬೇಕಾಗುತ್ತೆ. ಓಕೆ, ಕುಡಿದು ತುಂಬಾ ಜನ ಏನ್ ಮಾಡ್ತಾರೆ ಭಕ್ತಾದಿಗಳು, ಅದನ್ನ ಬಾಟಲಲ್ಲಿ ತುಂಬ್ಕೊಂಡು ಹೋಗ್ತಾರೆ ತಮ್ಮ ಮನೆಗೆ. ಓಕೆ, ನಾನಿವಾಗ ಕೆಳಗಡೆ ಇಳಿತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ತುಂಬಾ ಭಯ ಆಗುತ್ತೆ, ಯಾಕಂತಂದ್ರೆ ಫಸ್ಟ್ ಟೈಮ್ ಬಂದವರಿಗೆ ತುಂಬಾ ಭಯ ಅನ್ಸುತ್ತೆ. ಕೆಳಗಡೆ ತುಂಬಾ ಕತ್ತಲಾಗಿದೆ. ಓಕೆ, ಅದು ತುಂಬಾ ಆಳವಿದೆ ವೀಕ್ಷಕರೇ. ತುಂಬಾ ಹುಷಾರಿಂದ ನೀವು ಕೂಡ ಬಂದ್ರೆ ತುಂಬಾ ಹುಷಾರಿಂದ ಅಲ್ಲಿ ಇಳಿಬೇಕಾಗುತ್ತೆ. ಕಾಲು ಸ್ಲಿಪ್ ಆದ್ರೆ ಮುಗೀತು. ಓಕೆ, ತುಂಬಾ ಹುಷಾರಿಂದ ಬಂದು ಇಳಿಬೇಕಾಗುತ್ತೆ. ನೋಡ್ಬೋದು ನೀವಲ್ಲಿ ಅಲ್ಲೊಂದು ಚಿಕ್ಕದಾದ ಪೈಪ್ ಹಾಕಿದ್ದಾರೆ. ಆ ಪೈಪಲ್ಲಿ ನೀರು ಬರ್ತಾ ಇದೆ, ಅದನ್ನ ಕುಡಿತಾರೆ, ತಲೆಗೆ ಹಾಕೊಂತಾರೆ, ಮತ್ತೆ ಒಂದು ಬಾಟಲಲ್ಲಿ ಕೂಡ ಅದನ್ನ ತಗೊಂಡು ಹೋಗ್ತಾರೆ ಮನೆಗೆ. ನಂಬಿಕೆ, ಜನರ ನಂಬಿಕೆ. ಓಕೆ, ನಾನು ಕೂಡ ಇವಾಗ ಅಲ್ಲಿ ನೀರನ್ನ ಕುಡಿತೀನಿ ವೀಕ್ಷಕರೇ. ಇವಾಗ ನೀವು ಗಮನಿಸಬಹುದು, ಇಲ್ಲಿ ಇದ್ರಲ್ಲಿ ಬಾಟ್ಲಿ ದುಡ್ಲಿಕ್ಕೆ ಹೊಸದು ಅಲ್ಲ. ನೋಡಿ ವೀಕ್ಷಕರೇ, ಅದೇ ರೀತಿ ಈ ಕಡೆ ಗುಹೆಗೆ ಬಂದ್ರೆ ಇಲ್ಲಿ ದೇವ್ರಿದೆ ವೀಕ್ಷಕರೇ. ಓಕೆನಾ, ನೀವು ನಾ ಅವಾಗ್ಲೇ ಅಂದೆ ಅಣಕಾಯಿ ತಗೊಳ್ಳಿ ಅಂತ. ಓಕೆ, ನೀವು ಇಲ್ಲಿ ಅಣಕಾಯಿ ಮಾಡಿಸ್ಬೇಕಾಗುತ್ತೆ. ನಾನು ಕೆಳಗಡೆ ಹೋಗ್ತಾ ಇದ್ದೀನಿ ಇವಾಗ. ನೀವು ನೋಡ್ಬೋದು ಆ ಕಡೆ ನೀರಿದೆ, ಆದ್ರೆ ಈ ಕಡೆ ನೀರಿಲ್ಲ, ಇಲ್ಲಿ ದೇವ್ರಿದೆ. ಓಕೆ, ನಾನಿವಾಗ ಕೆಳಗಡೆ ಹಿಡಿದು ದೇವ್ರಂತಲ್ಲಿ ಹೋಗಿದ್ದೀನಿ. ನಾನು ಇವಾಗ ಅಣಕಾಯಿ ಮಾಡಿಸ್ತೀನಿ. ಮತ್ತೆ ಇನ್ನೊಂದೇನಪ್ಪಾ ಅಂತ ಅಂದ್ರೆ ಇಲ್ಲೊಂದು ಚಿಕ್ಕದ ಕಲ್ಲಿದೆ, ಅಲ್ಲಿ ನೀವು ಬೇಡ್ಕೋಬೇಕಾಗುತ್ತೆ. ಅಲ್ಲಿ ಕಾಯಿನ್ ಇಟ್ಬಿಟ್ಟು ನಿಮ್ಮ ಮನಸ್ಸಲ್ಲಿರೋದನ್ನ ನೀವು ಬೇಡ್ಕೋಬೇಕಾಗುತ್ತೆ. ಬೇಡ್ಕೊಂಡು ಅದು ಈಡೇರುತ್ತದೆ ಅಂದ್ರೆ ಆ ಒಂದು ಕಲ್ಲು ಸಲೀಸಾಗಿ ಮೇಲ್ಗಡೆ ಬರುತ್ತೆ ವೀಕ್ಷಕರೇ. ನಾನು ಇವಾಗ ಅದನ್ನ ಟ್ರೈ ಮಾಡ್ತಾ ಇದ್ದೀನಿ, ನೀವು ನೋಡ್ತಾ ಇರ್ಬೋದು. ನಾನಿಲ್ಲಿ ಕೂತ್ಕೊಂಡಿದ್ದೀನಿ, ಅಲ್ಲಿ ನಾನು ಕಾಯಿನನ್ನು ಇಡ್ತಾ ಇದ್ದೀನಿ ವೀಕ್ಷಕರೇ. ಓಕೆ, ಕಾಯಿನಿಟ್ಟು ಅಲ್ಲಿ ಬೇಡ್ಕೊಂತೀನಿ, ನಾನು ದೇವರಲ್ಲಿ ಬೇಡ್ಕೊಂಡ್ಬಿಟ್ಟು ಆ ಒಂದು ಕಲ್ಲನ್ನು ಎತ್ತೀನಿ. ಓಕೆ, ನಾನು ಅಂದುಕೊಂಡಿದ್ದು ಆದರೆ ಆ ಒಂದು ಕಲ್ಲು ಸಲೀಸಾಗಿ ಮೇಲ್ಗಡೆ ಬರುತ್ತೆ ವೀಕ್ಷಕರೇ. ಇದು ತುಂಬಾ ಭಕ್ತಾದಿಗಳ ನಂಬಿಕೆ, ಇಲ್ಲಿ ಬರುವಂತಹ ಭಕ್ತಾದಿಗಳ ನಂಬಿಕೆ. ಮತ್ತೆ ಮೇಲ್ಗಡೆ ತೊಟ್ಟಿಲುಗಳಿದಾವೆ, ಅದನ್ನು ತೂಗ್ತಾರೆ. ಅಂದ್ರೆ ಹೊಸದಾಗಿ ಮದುವೆ ಆಗಿರ್ತಾರಲ್ವ, ಅವ್ರು ಬಂದು ಆ ಥರ ತೊಟ್ಟಿಲುಗಳನ್ನು ತೂಗ್ತಾರೆ. ಅಂದ್ರೆ ನಮಗೆ ಮಕ್ಕಳಾಗಲಿ ಅಂತ ಅದೊಂದು ನಂಬಿಕೆ ವೀಕ್ಷಕರೇ. ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ.